ಪಡುಬಿದ್ರಿ ದೇವಳ ಗದ್ದೆಯಲ್ಲಿ ಚೆಂಡೋತ್ಸವದ ಸಂಭ್ರಮ. ಪಡುಬಿದ್ರಿಯ ಗ್ರಾಮ ದೇಗುಲ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಳದಲ್ಲಿ ವಾರ್ಷಿಕವಾಗಿ ಜರುಗುವ ಒಂದು ದಿನದ ಚೆಂಡೋತ್ಸವಕ್ಕೆ ದೇವಳದ ಪ್ರಧಾನ ಅರ್ಚಕ ಗುರುರಾಜ್ ಭಟ್ ಯರ್ಮಾಳು ಪ್ರಾರ್ಥಿಸಿ, ಚೆಂಡಿನ ಸೇವಾಕರ್ತರಾದ ನರ್ಸಾಲು ಗ್ರಾಮದ ಪಾಂದೇಕರೆಯ ಬೇಬಿ ಪೂಜಾರ್ತಿ ಅವರು ನರ್ಸಾಲು ಗುತ್ತಿನಾರವರಿಗೆ ಹಸ್ತಾಂತರಿಸುವ ಮೂಲಕ ಚೆಂಡೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಪುರಾಣ ಪ್ರಸಿದ್ಧ ಪಡುಬಿದ್ರಿಯ ಚೆಂಡು ಉತ್ಸವ ಪ್ರತಿ ವರ್ಷ ವಾರ್ಷಿಕ ಜಾತ್ರಾ ಮಹೋತ್ಸವದ ಮರುದಿನ ತೆಂಕು ಹಾಗೂ ಬಡಗು ಕೆರೆಯ ಹಿರಿಯರು ಕಿರಿಯರು ಸೇರಿ ದೇವಳದ ಮುಂಭಾಗದ ಗದ್ದೆಯಲ್ಲಿ ಚೆಂಡಾಟ ಆಡುವುದು ಇಲ್ಲಿನ ಪದ್ಧತಿ. ಈ ಬಗ್ಗೆ ದೇವಳದ ಮುಕ್ತೇಸರಲ್ಲಿ ಓರ್ವರಾದ ರತ್ನಾಕರ್ ರಜ್ಬೀಡು ಮಾಹಿತಿ ನೀಡಿದ್ದು ಹೀಗೆ. ನನ್ನ ಹೆಸರು ರತ್ನಾಕರ್ ಅದು ಇನ್ನೊಂದು ನಮ್ಮ ಮನೆತನದವರು ಈ ದೇವಸ್ಥಾನ ಆಡಳಿತ ಮಾಡ್ತಾಯಿತ್ತು. 1958 ನಂತರ ಸರ್ಕಾರಕ್ಕೆ ಸೇರಿದೆ. ಅರಸುಗಳು ಮೊದಲು ಇರುವಾಗ ಜನರ ಮನೋರಂಜನೆಗೋಸ್ಕರ ಚೆಂಡು ಅಂತ ಹೇಳಿದರೆ ಅದನ್ನು 2 ವಿಭಾಗ ಮಾಡಿಕೊಟ್ಟಿದ್ದಾರೆ. ಬಡಗು ಮತ್ತು ತೆಂಕು ಅಂತೇಳಿ 2 ವಿಂಗಾರ ಮಾಡಿಕೊಂಡು ಅವರು ಚೆಂಡು ಹೊಡೆಯುವುದು, ಅರಸುಗಳು ಅದರ ಮೇಲೆ ನಿಂತುಕೊಂಡು ಚೆಂಡ ನೋಡುವುದು ಅವರ ವಾಡಿಕೆಯಾಗಿದೆ. ಆದ ಕಾರಣ ಅದನ್ನು ಈಗ ಚೆಂಡು ಅಂತ ಹೇಳ್ತಾ ಇದ್ದಾರೆ. ಈಗ ಚೆಂಡುಗಳಲ್ಲಿ ನಡೀತಾ ಉಂಟು. ಅದನ್ನು ಈಗಿನ ಜನಗಳು ಮಕ್ಕಳ ಸೇರಿಕೊಂಡು ಚೆಂಡು ನಡೆಸುತ್ತಿದ್ದಾರೆ. ಇವತ್ತು ಅದು 4 ಗಂಟೆಯಲ್ಲಿ ಶುರುವಾಗ್ತದೆ. ಅದು 6 ಗಂಟೆ ಒಳಗೆ ಕೈಗಾಗಲೇಬೇಕು, ಕಾನೂನು ಉಂಟು. ಅದು ಅರಸುಗಳ ಆರ್ಡರ್ ಆಗ್ತದೆ. ಅದು ಚೆಂಡು ಕೊಯ್ಯುವುದು ಅಂದರೆ ಅರಸುಗಳ ಮಂತ್ರಿಗಳಾದ ನರ್ಸಾಲು ಗುತ್ತು ಮತ್ತು ಬಗ್ಗಡೆ ಗುತ್ತಿನವರು ಅದನ್ನು ನಡೆಸಬೇಕು ಅಂತೇಳಿ ಇಂದಿನ ವಾಡಿಕೆ ಪ್ರಕಾರ ಈಗಲೂ ನಡೆಯುತ್ತೆ ಇದೆ. ಮುಂದಿನ ದಿನದಲ್ಲಿ ನಡೆಯುವ ದೇವಳದ ಸಮಗ್ರ ಜೀರ್ಣೋದ್ಧಾರ ಹಾಗೂ ಉತ್ಸವದ ಬಗ್ಗೆ ದೇವಳದ ಕಾರ್ಯನಿರ್ವಹಣಾಧಿಕಾರಿ ಕೆ ರಾಜಗೋಪಾಲ್ ಸಂಪೂರ್ಣವಾಗಿ ವಿವರಿಸಿದ್ದಾರೆ. ಪಡುಬಿದ್ರೆಯ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ತುಂಬ ಪ್ರಾಚೀನವಾದದ್ದು, ಭವ್ಯವಾದಂಥ ಇತಿಹಾಸವುಳ್ಳದ್ದು, ಭೃಗುಮುನಿ ಪ್ರತಿಷ್ಠಿತ ಅಂತ ಪ್ರಸಿದ್ಧವಾಗಿರತಕ್ಕಂಥದ್ದು. ಗಣಪತಿಯು ಕೂಡ ಅತ್ಯಂತ ಪ್ರಾಚೀನವಾಗಿರತಕ್ಕಂಥದ್ದು. ಇದು ಬೇರೆ ಕಡೆಯಿಂದ ಬಂದು ಇಲ್ಲಿ ನೆಲೆ ನಿಂತಿರತಕ್ಕಂಥ ಗಣಪತಿ. ಒಟ್ಟಿಗೆ 1000 ವರ್ಷದ ಇತಿಹಾಸವುಳ್ಳಂತಹ ಪಡುಬಿದ್ರೆ ಉಲ್ಲಾಯ ಅಂತಲೇ ಪ್ರಸಿದ್ಧವಾಗಿರತಕ್ಕಂಥ ಇಲ್ಲಿ ಅನೇಕ ಬ್ರಹ್ಮಸ್ಥಾನ ಇತ್ಯಾದಿಗಳ ಮಧ್ಯದಲ್ಲಿ ನಿಂತುಕೊಂಡು ಎಲ್ಲರಿಗೂ ಕೂಡ ಅನುಗ್ರಹ ಮಾಡತಕ್ಕಂತಹ ಈ ಪಡುಬಿದ್ರೆಯ ಮಹಾದೇವ ಅಂತಲೇ ಪ್ರಸಿದ್ಧನಾಗಿರ್ತಕ್ಕಂಥ ಮಹಾಲಿಂಗೇಶ್ವರ ಗಣಪತಿ ದೇವಸ್ಥಾನದ ಇನ್ನು ಮುಂದಿನ ದಿವಸದಲ್ಲಿ ದೇವರದ್ದು ಸಮಗ್ರ ಜೀರ್ಣೋದ್ಧಾರ ಆಗಬೇಕು ಅಂತ ಎಲ್ಲ ಭಕ್ತರದ್ದು ಹಾಗೆ ದೇವರ ಪ್ರೇರಣೆಯಿಂದ ಎಷ್ಟೋ ದಿವಸದಿಂದ ಅದು ವಿಘ್ನದಿಂದ ನಿಂತಿರತಕ್ಕಂಥ, ಈಗ ವಿಘ್ನ ಪರಿಹಾರಕನಾಗಿರ್ತಕ್ಕಂಥ ಗಣಪತಿ ತನ್ನ ಸುಂಡಿಲನ್ನು ನಿಂತು ಅನುಗ್ರಹ ಮಾಡ್ತಾ ಇದ್ದಾನೆ. ಅಂತಹ ನಾಳಿನ 30ನೇ ತಾರೀಕಿನಿಂದ ಆರಂಭಿಸಿಕೊಂಡು 3ನೇ ತಾರೀಕು ತನಕ ವಿಶೇಷವಾಗಿರತಕ್ಕಂತಹ ಬಾಲಾಲಯದಲ್ಲಿ ಪ್ರತಿಷ್ಠಾ ಪ್ರಕ್ರಿಯೆಗಳಾಗ್ತಾ ಇದೆ. ಅಲ್ಲಿ 30ನೇ ತಾರೀಕಿಗೆ ವಿಜಯ ಗಣಪತಿ ಯಾಗ ಮತ್ತು 31ನೇ ತಾರೀಕಿಗೆ ಶಕ್ತಿ ಪಂಚಾಕ್ಷರಿ ಮಂತ್ರ ಹೋಮ, 1ನೇ ತಾರೀಕಿಗೆ ಗಣಪತಿ ಮೂಲ ಮಂತ್ರ ಹೋಮ, ಹಾಗೆ 2ನೇ ತಾರೀಕಿಗೆ ಮೃತ್ಯುಂಜಯ ಹೋಮ, ಸಾಯಂಕಾಲದಲ್ಲಿ ಬಾಲಾಲಯದಲ್ಲಿ ವಾಸ್ತು ರಾಕ್ಷೋಗ್ನ ಹೋಮಾದಿಗಳನ್ನು ಹಾಕ್ಕೊಂಡು ಅಲ್ಲಿ ಕೂಪಶಾಂತಿಗಳೆಲ್ಲ ವಿಶೇಷವಾಗಿ ಕೂಪಶಾಂತಿಗಳೆಲ್ಲ ಮಾಡಿಕೊಂಡಾದ ಮೇಲೆ 9:20-30ಕ್ಕೆ 3ನೇ ತಾರೀಕು ದಿವಸ ದೇವರು ಬಾಲಾಲಯದಲ್ಲಿ ಇದ್ದುಕೊಂಡೆ ಅಂದರೆ ದೇವರ ಮೂರ್ತಿಯನ್ನು ಬಿಂಬವನ್ನು ಆ ಲಿಂಗವನ್ನು ಚಲನೆ ಮಾಡದೆ ಅಲ್ಲೇ ಇದ್ದುಕೊಂಡು ಅಲ್ಲಿ ಅದಕ್ಕೆ ಪಂಜರ